ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮಾತಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಸಂಸ್ಕೃತಿಯ ಬಹಳ ವಿಶೇಷ ಹಬ್ಬ ಆಗಿರ್ತಕ್ಕಂಥ ಒಂದು ಯುಗಾದಿ ಹಬ್ಬದ ಬಗ್ಗೆ. ಯುಗಾದಿ ಹಬ್ಬ ಅಂತಂದ್ರೆ ಕೇವಲ ಒಂದು ವರ್ಷದ ಆಚರಣೆ ಅಷ್ಟೇ ಅಲ್ಲ. ಈ ಒಂದು ಹಬ್ಬದಿಂದ ಇಡೀ ಪ್ರಕೃತಿ, ಕಾಲಚಕ್ರ ಮತ್ತು ಜೀವನದ ತತ್ವಗಳನ್ನ ಹೇಳುವ ಒಂದು ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಯಾಕೆ ಯುಗಾದಿ ಸಮಯದಲ್ಲಿ ಮರಗಳೆಲ್ಲ ಹೊಸ ಎಲೆಗಳನ್ನ ಬಿಡ್ತದೆ, ನಾವು ಹೊಸ ವರ್ಷದ ದಿನ ಅಂತ ಏನಕ್ಕೆ ಆಚರಣೆ ಮಾಡ್ತೀವಿ, ಮತ್ತೆ ಯಾಕೆ ನಾವು ಸಿಹಿ ಕಹಿ ಪಚಡಿಗಳನ್ನ ತಿನ್ನುತ್ತೀವಿ ಅನ್ನೋದ್ರ ಬಗ್ಗೆ, ಅಂಡ್ ಅದಲ್ಲದೆ ಯುಗಾದಿ ಇಂದಿನ ಪೌರಾಣಿಕ ರಹಸ್ಯ, ವೈಜ್ಞಾನಿಕ ಸತ್ಯ ಮತ್ತು ಪ್ರಕೃತಿಯ ಬದಲಾವಣೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಅಂದರೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೂ ಧರ್ಮದ ಪ್ರಕಾರ ಹೇಳಬೇಕು ಅಂತಂದ್ರೆ ಈ ಒಂದು ಯುಗಾದಿಯ ಹಬ್ಬದ ಮೊದಲನೇ ದಿನದಂದೇ ಬ್ರಹ್ಮ ಇಡೀ ಸೃಷ್ಟಿಯನ್ನ ಆರಂಭಿಸಿದ್ರು ಎನ್ನುವ ನಂಬಿಕೆ ಕೂಡ ಇದೆ. ಯುಗಾದಿ ಅಂತಂದ್ರೆ ಯುಗ ಅಂತಂದ್ರೆ ಹೊಸ ವರ್ಷ, ಆದಿ ಅಂತಂದ್ರೆ ಪ್ರಾರಂಭ, ಹೊಸ ವರ್ಷದ ಆರಂಭ ಅಂತ ಅರ್ಥ. ಅದಕ್ಕೋಸ್ಕರ ಇದನ್ನ ಯುಗಾದಿ ಅಂತ ಕರೀತಾರೆ. ಅಂಡ್ ಈ ಒಂದು ಕಾಲಚಕ್ರ ಪ್ರಾರಂಭ ಆಗಿದ್ದು ಈ ಒಂದು ಹಬ್ಬದಿಂದನೇ. ಈಗ ದಿನ, ತಿಂಗಳು, ವರ್ಷ ಎಂಬ ಕಲ್ಪನೆ ಏನು ಹುಟ್ಟಿದೆ ಅದು ಈ ಒಂದು ದಿನದಿಂದನೇ ಶುರುವಾಯಿತು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅದರಿಂದ ಈ ಯುಗಾದಿಯನ್ನ ಪ್ರಪಂಚದ ಮೊದಲನೇ ದಿನ ಅಂತ ಕೂಡ ಹೇಳ್ತಾರೆ. ಅಂಡ್ ಇದ್ರ ಜೊತೆಗೆ ಪ್ರಕೃತಿ ಬದಲಾವಣೆ ಕೂಡ ಒಂದು ವೈಜ್ಞಾನಿಕ ಕಾರಣ ಅಂತಾನೆ ಹೇಳ್ಬೋದು. ಯುಗಾದಿಯ ಸಮಯದಲ್ಲಿ ಸಾಮಾನ್ಯವಾಗಿ ಚೈತ್ರ ಶುಕ್ಲ ಪ್ರತಿದಿನ ಬರುತ್ತದೆ. ಈ ಒಂದು ಸಮಯದಲ್ಲಿ ಪ್ರಕೃತಿ ಬಹಳ ದೊಡ್ಡ ಬದಲಾವಣೆಗಳಾಗ್ತದೆ. ಮರಗಳಲ್ಲಿರ್ತಕ್ಕಂಥ ಹಳೆ ಏನು ಎಲೆಗಳಿರ್ತಾವೆಲ್ಲ ಉದುರ್ಬಿಟ್ಟು ಹೊಸದಾದ ಎಲೆಗಳು ಚಿಗುರೋದಾಗಿರ್ಬೋದು, ಅಂಡ್ ಹೊಸದಾಗಿ ಇರ್ತಕ್ಕಂಥ ಮರ ಬಳ್ಳಿಗಳು ಚಿಗುರ್ತಾ ಇರೋದನ್ನ ನಾವು ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಕಾಣ್ಬೋದಾಗಿರ್ತದೆ. ಅಂಡ್ ಹೂಗಳ ಅರಳೋದಾಗಿರ್ಬೋದು, ಕೊಳ್ಳಿಗಳು ಹೆಚ್ಚು ಚಟುವಟಿಕೆಯನ್ನು ಮಾಡೋದು, ಹವಾಮಾನ ಚಳಿಗಾಲ ಅನ್ನೋದು ಮುಗಿದು ಬೇಸಿಗೆ ಅನ್ನೋದು ಶುರು ಆಗೋದಾಗಿರ್ಬೋದು. ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಒಂದು ಪ್ರಕೃತಿಯ ಹೊಸ ಆರಂಭ, ನ್ಯಾಚುರಲ್ ಒಂದು ರೀಸೆಟ್ ಅಂತಾನೆ ಹೇಳ್ಬೋದು. ಈ ಒಂದು ಹಬ್ಬದ ಸಮಯದಲ್ಲಿ ಪ್ರಕೃತಿಯ ಹೊಸ ತಿರುವನ್ನ ಪಡ್ಕೊಳ್ಳೋದನ್ನ ನಾವು ನೋಡ್ಬೋದಾಗುತ್ತೆ ಈ ಒಂದು ಹಬ್ಬದ ಸಮಯದಲ್ಲಿ. ಯುಗಾದಿಯ ಸಂದರ್ಭದಲ್ಲಿ ಒಂದು ಪಚಡಿಯನ್ನ ತಿಂತೀವಿ. ಆ ಪಚಡಿಯನ್ನ ಏನಕ್ಕೆ ತಿಂತೀವಿ, ಆದ್ರೆ ಹಿಂದೆ ಇರತಕ್ಕಂಥ ಒಂದು ಸಂದೇಶ ಏನು ಅಂತ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಈ ಒಂದು ಪಚಡಿಯಲ್ಲಿ 6 ರುಚಿಗಳು ಅನ್ನೋದು ಇರ್ತದೆ: ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು, ತುರಟೆ ಅಂತ. ಸಿಹಿ ಅನ್ನೋದು ಒಂದು ಸಂತೋಷವನ್ನ ಸೂಚಿಸಿದ್ರೆ, ಕಹಿ ಅನ್ನೋದು ದುಃಖವನ್ನ ಸೂಚಿಸುತ್ತೆ, ಹುಳಿ ಅನ್ನೋದು ಆಶ್ಚರ್ಯ, ಖಾರ ಅನ್ನೋದು ಕೋಪ, ಉಪ್ಪು ಅನ್ನೋದು ಆಸಕ್ತಿ, ತುರಟೆ ಅನ್ನೋದು ಭಯ. ಅರ್ಥ ಏನು ಅನ್ನೋದಾದ್ರೆ, ನಮ್ಮ ಜೀವನದಲ್ಲಿ ಇವೆಲ್ಲವುಗಳ ಮಿಶ್ರಣ ಇರ್ತದೆ. ಸುಖ ಇರ್ತದೆ, ಕಷ್ಟ ಇರ್ತದೆ, ದುಃಖ ಇರ್ತದೆ. ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯೋದೇ ಜೀವನ ಅನ್ನೋ ಒಂದು ಸಂದೇಶವನ್ನ ಈ ಒಂದು ಪಚಡಿಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರ್ತದೆ. ಈ ಒಂದು ಯುಗಾದಿ ಹಬ್ಬದಿಂದ ನಾವು ಕಲಿಬೇಕಾಗಿರೋದು ಏನು ಅಂತಂದ್ರೆ, ಯುಗಾದಿ ಅನ್ನೋದು ಕೇವಲ ಒಂದು ಹಬ್ಬ ಮಾತ್ರ ಅಲ್ಲ, ನಮ್ಮ ಸಾಮಾನ್ಯ ಜೀವನದಲ್ಲಿ ಸಿಹಿ, ಕಹಿ, ದುಃಖ ಎಲ್ಲವೂ ಬರ್ತಾನೆ ಇರ್ತದೆ. ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡಿಬೇಕಾಗುತ್ತದೆ. ಪ್ರತಿಯೊಂದು ವರ್ಷ ಕೂಡ ಪ್ರತಿಯೊಂದು ಹೊಸ ಅವಕಾಶ ಆಗಿರ್ತದೆ. ಆ ಒಂದು ಅವಕಾಶವನ್ನು ತಗೊಂಡು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರ್ತದೆ ನಾವು. ಅದರ ಜೊತೆಗೆ ಇದು ಕೇವಲ ಹಬ್ಬ ಅಲ್ಲ, ಒಂದು ಲೈಫ್ನ ಫಿಲಾಸಫಿ ಅಂತಾನೆ ಹೇಳ್ಬೋದು. ಇವೆಲ್ಲ ಸಂದೇಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಯುಗಾದಿಯನ್ನ ಆಚರಣೆ ಮಾಡುವುದು ನಮ್ಮ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು. ಇದಿಷ್ಟು ಒಂದು ಯುಗಾದಿ ಹಬ್ಬದ ಒಂದು ಸಣ್ಣ ಹಿನ್ನೆಲೆ ಮತ್ತು ಆಚರಣೆ ಬಗ್ಗೆ ಒಂದು ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.